ನೆನ್ನೆ ಸಿಗ್ದವರು ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಕ್ಕೆ ಪಾರ್ಟಿಗೆ ಕರೆದಿದ್ದಾರೆ. ಪಾರ್ಟಿಲಿ ಗೆಸ್ಟ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ, ಆಟಕ್ಕೂ ಸೇರಿಸ್ಕೊತಿದ್ದಾರೆ. ಇನ್ನು ಕೆಲವೊಬ್ರು ಇದ್ದಾರೆ ತುಂಬ ದಿನದಿಂದ ಫ್ರೆಂಡ್ ಆಗಿದ್ರು ಮರ್ತು ಬಿಡ್ತಾರೆ. ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ? ವಿಷಯನ ಡೈವರ್ಟ್ ಮಾಡ್ತಾ ಇದ್ದೀರಾ? ನೀವೇನಾದರೂ ಅಂದ್ಕೊಳ್ಳಿ, ನಾನು ಕೊಟ್ಟಿರೋ ಕೊನೆ ಗಿಫ್ಟ್ ಬಗ್ಗೆ ನೀವು ಮಾತಾಡಿಲ್ಲ. ಅದಕ್ಕೆ ನೀವು ಯಾವುದೇ ವಿಷಯ ಮಾತಾಡಿದ್ರು ನಾನು ಅದನ್ನು ಡೈವರ್ಟ್ ಮಾಡಿ ಇದೇ ವಿಷಯಕ್ಕೆ ವಾಪಸ್ ಬರ್ತೀನಿ. ಓ, ಕೊನೆ ಗಿಫ್ಟ್ ಅಲ್ವಾ? ಅದೇ ಸೆಕ್ಯೂರಿಟಿ ಅಣ್ಣ ಕೊಟ್ರಲ್ಲ ಅದು. ಅದನ್ನ ನೀವಿನ್ನೂ ಓಪನ್ ಮಾಡಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಂದರೆ ನಿಜವಾಗ್ಲೂ ಓಪನ್ ಮಾಡಿಲ್ವಾ? ರಾತ್ರಿ ಇಡೀ ನಿದ್ದೆ ಬಿಟ್ಟು ಏನು ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಪ್ರತಿ ಅಂಗಡಿಗೆ ಹೋಗಿ ಇದೇ ಗಿಫ್ಟ್ ಕೊಡಬೇಕು ಅಂತ ಹುಡುಕಿ ತೊಗೊಂಬಂದು ಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ನೀವು ಮಾಡಿದ್ದೇನೋ? ಓಪನ್ ಮಾಡಬೇಕು ಅಂತಲೇ ಇದ್ದೆ ವಿಕ್ಕಿ, ಆದರೆ ಟೈಮ್ ಆಗಲಿಲ್ಲ. ಕೆಲಸ ಮಾಡಬೇಕಾದ್ರೆ ಟೈಮ್ ಆಗಿರಲ್ಲ, ಒಪ್ಕೊಳ್ತೀನಿ. ರಾತ್ರಿ ಸುಸ್ತಾಗಿರತ್ತೆ, ನೋಡೋಕ್ಕಾಗಿರಲ್ಲ, ಅದು ಒಪ್ಕೊಳ್ತೀನಿ. ಆದರೆ ಇವತ್ತು ನೋಡ್ಲಿಲ್ವಾ? ವಿಕ್ಕಿ ಅದೇನಾಯ್ತು? ಬೇಡ ಬೇಡ, ನನಗೆ ನಿಮ್ಮ ಕಾರಣ ಎಲ್ಲ ಬೇಕಾಗಿಲ್ಲ. ನಾನು ಗಿಫ್ಟ್ ಯಾಕೆ ಓಪನ್ ಮಾಡಿಲ್ಲ ಅದನ್ನ ಹೇಳಿ ಸಾಕು. ಅದೇ ಅದಕ್ಕೆ ಕಾರಣ ಕೊಡಬೇಕಲ್ವಾ? ಇಂಥ ಲಾಜಿಕ್ ಎಲ್ಲ ಮಾತಾಡೋಕ್ಕಾಗತ್ತೆ, ಆದರೆ ನನ್ನ ಗಿಫ್ಟ್ ಮಾತ್ರ ಓಪನ್ ಮಾಡೋಕ್ಕಾಗಲ್ಲ ಅಲ್ವಾ? ಇಷ್ಟೇ ಬಿಡಿ. ನೀವು ನನ್ನ ಫ್ರೆಂಡಾಗಿ ನೋಡ್ತಿಲ್ಲ ಅಲ್ವಾ? ನಿಜವಾಗ್ಲೂ ನೀವು ನನ್ನ ಫ್ರೆಂಡೇ ವಿಕ್ಕಿ. ಇಲ್ದಿದ್ರೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಿದ್ನಾ? ಆಹಾ, ಇದೊಂದು ಸ್ಪೆಷಲ್ ಬ್ಯಾಂಡ್ ಕಟ್ಟಿದ್ದೀನಿ ಅಂತ ನೆನಪು ಮಾಡ್ತಿದ್ದೀರಾ? ಇದಕ್ಕೆ ನಾನು ಕರಗಿ ಗಿಫ್ಟ್ ವಿಷಯ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ವಿಕ್ಕಿ ಪ್ಲೀಸ್, ನಾನು ಮಾತಾಡ್ತೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸರಿ, ಅದೇನು ಮಾತಾಡ್ತೀರಾ ಮಾತಾಡಿ. ಸಾರಿ ವಿಕ್ಕಿ. ಏನಾದರೂ ಎಂತಾದರೂ ನೀ ನನ್ನ ಮುಂದೆ ಇರು, ಕಳೆದೋಗಲು ಕಲಿಬೇಕಿದೆ ನೀನಾಗು ನನ್ನ ಗುರು. ಭಾಷೆ ಬರದ ಭಾವನನದು ಆಸೆ ಹೇಳೋದೇಗೆ, ನಾ ತಣ್ಣಗಿರುವೆ ಬೆನ್ನ ಸವರೀರಿಯೋಡು, ಜಾಗರಣೆ ನಡೆಸಿ ಕಣ್ಣ ಜೊತೆ ಆಟ ಆಡು, ಮುದ್ದು ಗುಮ್ಮ ನೀನೇನೆ. ವಿಕ್ಕಿ, ಇದು ಒಂದ್ಸಲ ಕ್ಷಮಿಸ್ಬಿಡಿ. ನಂಗೆ ನಿನ್ನನ್ನೇ ಮುದ್ದು ಗುಮ್ಮ ನೀನೇನೆ, ಸತ್ತು ಮಾಡದೇನೆ ಕತ್ತು ಹೋದೆ ನನ್ನನ್ನೇ. ನಿಜವಾಗ್ಲೂ ಸಾರಿ. ನನಗೆ ಈ ಥರ ಸಾರಿ ಕೇಳಿ ಕೇಳಿ ಇನ್ನಷ್ಟು ಪ್ರೀತಿಲಿ ಬಿಳಿಸ್ತಿದ್ದೀರಲ್ವಾ? ನಿಜ